let us understand and discuss about how to change direct speech into indirect speech. And this chapter is an important chapter because on this questions will be asked in all the competitive examinations. Knowing the skill of changing direct speech into indirect speech is an important matter to be kept in mind for a teacher as well as a journalist. ಡೈರೆಕ್ಟ್ ಅನ್ನು ಇಂಡೈರೆಕ್ಟ್ ಆಗಿ ಬದಲಾಯಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಚರ್ಚಿಸೋಣ. ಇದು ಅತ್ಯಂತ ಮುಖ್ಯವಾದಂಥ ವಿಚಾರ. ಯಾಕೆಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಧ್ಯಾಯದ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಆದ್ದರಿಂದ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್ what is direct speech and what is indirect speech. The speech can be reported in two forms. One, direct speech, another one is indirect speech. In direct speech, the original words of the speaker are put in inverted comma, whereas the words of this speaker have been quoted by someone else. ನೇರವಾಗಿ ಮಾತನಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಮಾತುಗಳನ್ನು ಬದಲಾವಣೆ ಮಾಡದೆ ಹಾಗೆಯೇ ಇನ್ವರ್ಟೆಡ್ ಕಾಮದಲ್ಲಿ ಕೋಟ್ ಮಾಡಿ ಇಡುವಂಥದ್ದನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಆತ ಹೇಳಿದ ಮಾತನ್ನು ಬೇರೆಯವನು ಬೇರೆಯ ರೀತಿಯಲ್ಲಿ ಪ್ರತಿಪಾದಿಸುವಂತಹ ಮಂಡಿಸುವಂತಹ ಒಂದು ಫಾರ್ಮನ್ನು ವಿಧವನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಸೊ ಐ ಥಿಂಕ್ ದಟ್ ಯು ಕಾಟ್ ಮೈ ಪಾಯಿಂಟ್. ಸೊ ಡೈರೆಕ್ಟ್ ಸ್ಪೀಚ್. ಇನ್ ಡೈರೆಕ್ಟ್ ಸ್ಪೀಚ್ ವಿ ಪುಟ್ ದಿ ರಿಯಲ್ ವರ್ಡ್ಸ್ ದಟ್ ಆರ್ ಸ್ಪೋಕನ್ ಬೈ ಎ ಸ್ಪೀಕರ್ ವಿದೌಟ್ ಚೇಂಜಿಂಗ್ ಇಟ್ ಆ್ಯಂಡ್ ದೇ ಆರ್ ಪುಟ್ ಇನ್ ಇನ್ವರ್ಟೆಡ್ ಕಾಮಾ. Whereas the words are presented by someone else in indirect form. ಪ್ರತ್ಯಕ್ಷ ರೂಪ, ಪರೋಕ್ಷ ರೂಪ. ಪ್ರತ್ಯಕ್ಷ ರೂಪ ಅಥವಾ ಮಾತು ಅಂದರೆ ಅವನು ಏನು ಹೇಳಿದ್ದಾನೋ ಅದನ್ನು ಒಂದು ಚೂರೂ ಬದಲಾವಣೆ ಮಾಡದೆ ಅದನ್ನು ಹಾಗೆಯೇ ಇಡುವಂಥದ್ದನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಥವಾ ಪ್ರತ್ಯಕ್ಷ ಮಾತು ಅಂತ ಕರಿತೀವಿ. ಯು ಆರ್ ಅನ್ ಇಡಿಯಟ್ ಅಂತ ಒಬ್ಬ ಹೇಳಿರ್ತಾನೆ. ಅದಕ್ಕೆ ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಅಂತಂದರೆ ಅವನು ನನ್ನನ್ನು ಬೈದನು. ಸೊ ಇಲ್ಲಿ ಅವನು ನನ್ನನ್ನು ಬೈದನು ಅನ್ನೋದು ಇಂಡೈರೆಕ್ಟ್ ಫಾರ್ಮಲ್ಲಿದೆ. ಯು ಆರ್ ಅನ್ ಇಡಿಯಟ್ ಅಂತ ಅನ್ನೋದು ಡೈರೆಕ್ಟ್ ಸ್ಪೀಚ್. ಅವನ ಮಾತುಗಳನ್ನು ಹಾಗೆಯೇ ಇಟ್ಟಿದ್ದೇವೆ, ಅದು ಡೈರೆಕ್ಟ್ ಸ್ಪೀಚ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ how to change direct speech into indirect speech with an example. Say, Sita said, I am cooking food. You please see. Sita said, comma, inverted comma, I am cooking food. This is in which form? It is direct speech. What Sita has said has been kept in inverted commas. Please see. ಸೀತಾಳು ಏನನ್ನು ಹೇಳಿದ್ದಾಳೆ ಅದನ್ನು ನಾವು ಇನ್ವರ್ಟೆಡ್ ಕಾಮದಲ್ಲಿ ಹಾಗೆಯೇ ಬದಲಾವಣೆ ಮಾಡದೆ ಇಟ್ಟಿದ್ದೇವೆ. ಈ ಡೈರೆಕ್ಟ್ ಸ್ಪೀಚನ್ನು ನಾವು ವಿ ಹ್ಯಾವ್ ಟು ಚೇಂಜ್ ಇಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ನಮ್ಮ ಕೆಲಸ ಈಗ ಈ ಡೈರೆಕ್ಟ್ ರೂಪದಲ್ಲಿರೋದನ್ನು ಇಂಡೈರೆಕ್ಟ್ ರೂಪಕ್ಕೆ ತರಬೇಕು. ನಾನೀಗಾಗಲೇ ಹೇಳಿದ್ದೇನೆ, ಇದು ಬಹುಮುಖ್ಯವಾದಂಥ ಅಧ್ಯಾಯ, ಎಲ್ಲರಿಗೂ ಇದು ಬೇಕಾದಂಥದ್ದು. ಆದ್ದರಿಂದ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೀತಾ ಸೆಡ್, ಐ ಆಮ್ ಕುಕಿಂಗ್ ಫುಡ್. ಸೀತಾಳು ಹೇಳಿದಳು,
ನಾನು ಅಡುಗೆಯನ್ನು ಮಾಡುತ್ತಿದ್ದೇನೆ. ಓಕೆ, ನಾವು ಹೌ ಟು ಚೇಂಜ್ ದಿಸ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್? We should follow certain rules. Okay, step number one. Divide the given thing into two parts. One, a part that is without inverted comma and a part that is within inverted comma. ಯಾವ ಭಾಗವು ಇನ್ವರ್ಟೆಡ್ ಕಾಮದಲ್ಲಿಲ್ಲವೋ ಅದನ್ನು ಪಾರ್ಟ್ ಎ ಅಂತಲೂ, ಯಾವ ಭಾಗವು ಇನ್ವರ್ಟೆಡ್ ಕಾಮದಲ್ಲಿ ಇದೆಯೋ ಅದನ್ನು ಇನ್ವರ್ಟೆಡ್ ಪಾರ್ಟ್ ಬಿ ಅಂತಲೂ ಕರ್ಕೊಳ್ಳಿ. ಲೆಟ್ ಅಸ್ ನೇಮ್ ಇಟ್. ಇಟ್ ಈಸ್ ಪಾರ್ಟ್ ಎ ಅಂಡ್ ಅನದರ್ ಒನ್ ಈಸ್ ಪಾರ್ಟ್ ಬಿ. ಏನು ಮಾಡ್ಕೊಂಡೆ ಈಗ? ವಿಚ್ ಇಸ್ ದಿ ಫಸ್ಟ್ ಸ್ಟೆಪ್? ದಿ ಫಸ್ಟ್ ಸ್ಟೆಪ್ ಈಸ್ ಟು ಸ್ಪ್ಲಿಟ್ ದಿ ಸೆಂಟೆನ್ಸ್ ಇಂಟು ಟೂ ಪಾರ್ಟ್ಸ್. ಎ ಪಾರ್ಟ್ ದಟ್ ಈಸ್ ವಿದೌಟ್ ಇನ್ವರ್ಟೆಡ್ ಕಾಮ, ಎ ಪಾರ್ಟ್ ದಟ್ ಈಸ್ ವಿದಿನ್ ಇನ್ವರ್ಟೆಡ್ ಕಾಮ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಏನು ಮಾಡ್ಕೊಂಡು, ಮೊದಲನೇದಾಗಿ ಮೊದಲನೆಯ ಹೆಜ್ಜೆ ಕೊಟ್ಟಿರುವುದನ್ನು ನಾವು ಎರಡು ಭಾಗಗಳಾಗಿ ಮಾಡ್ಕೋಬೇಕು. ಯಾವ ಭಾಗಗಳು? ಅದು ಪಾರ್ಟ್ ಎ, ಪಾರ್ಟ್ ಬಿ. ಯಾವುದು ಇನ್ವರ್ಟೆಡ್ ಕಾಮದಲ್ಲಿ ಇಲ್ಲವೋ ಅದನ್ನು ಪಾರ್ಟ್ ಎ ಎಂತಲೂ ಯಾವುದು ಇನ್ವರ್ಟೆಡ್ ಕಾಮದಲ್ಲಿದೆಯೋ ಅದನ್ನು ಪಾರ್ಟ್ ಬಿ ಅಂತಲೂ ಕರೆದುಕೊಂಡಿದ್ದೇವೆ. ಓಕೆ, ನಂಬರ್ 2. ಯು ಶುಡ್ ನಾಟ್ ಚೇಂಜ್ ಪಾರ್ಟ್ ಎ, ಯು ಶುಡ್ ಚೇಂಜ್ ಓನ್ಲಿ ಪಾರ್ಟ್ ಬಿ. ಪಾರ್ಟ್ ಎಯನ್ನು ಬದಲಾಯಿಸಬಾರದು. ಐ ಆಮ್ ಸ್ಪೀಕಿಂಗ್ ಇನ್ ಕೇಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್. ವಿ ಆರ್ ಡೂಯಿಂಗ್ ಅಸರ್ಟಿವ್ ಸೆಂಟೆನ್ಸಸ್. Later we will study about imperative sentence, interrogative sentence. Now just concentrate on assertive sentences. And you know, assertive sentence is one which asserts something, which gives you statement, which starts with subject and ends with full stop. Assertive sentence. I am cooking food. That is an assertive sentence. Illi, we should not change part A. We should change part B only looking at part A only. We should change only part B. And while changing part B, you should look at part A. ನೆನಪಿಟ್ಕೊಳ್ಳಿ, ಪಾರ್ಟ್ ಎಯನ್ನು ಬದಲಾಯಿಸಬಾರದು, ಪಾರ್ಟ್ ಬಿ ಯನ್ನು ಮಾತ್ರ ಬದಲಾಯಿಸಬೇಕು. ಪಾರ್ಟ್ ಬಿ ಯನ್ನು ಬದಲಾಯಿಸುವಾಗ ಪಾರ್ಟ್ ಎಯನ್ನು ನೋಡಿಕೊಂಡೇ ಬದಲಾಯಿಸಬೇಕು. ಈ ನೋಡಿಕೊಂಡೇ ಅಂತ ಅನ್ನೋದು ಅರ್ಥ ಏನು? ವೈ ಡು ಯು ಲುಕ್ ಅಟ್ ಪಾರ್ಟ್ ಎ? ಪಾರ್ಟ್ ಎ ಕಡೆ ಯಾಕೆ ನೋಡಬೇಕು ಅಂದರೆ, ವಿ ಶುಡ್ ನೋ ದಿ ಜೆಂಡರ್, whether it is feminine gender or masculine gender or neuter gender. And we should see the tense of the verb. To know the tense of the verb, to know the gender of the subject, we should look into part A. Accordingly, we have to change. If there is Sita is feminine gender, and we have to change here into feminine gender. Okay, now let's see. The first one is break the given sentence into two parts, that is part A and part B. Okay, and here you should not change part A, you should change only part B. Next, let's go to the second step. Here you start moving from this side and you stop at comma and inverted comma. Comma ಮತ್ತು inverted comma ನೋಡಿ, and you remove this comma and inverted comma, add that. What you have to do? You have to remove comma and inverted comma and add that in between part A and part B. So ಏನಾಯ್ತು? Remove comma and inverted comma, add that. Number 2. Coming to this, look at the subject here. In which person it is? I ಅನ್ನೋದು ಯಾವ ಪುರುಷದಲ್ಲಿದೆ? ಈಗಾಗಲೇ ಪುರುಷಗಳು, there are 3 persons. One is first person, another one is second person, and the third one is third person. ನಾನು, ನಾವು, ನಮ್ಮ, ನಮಗೆ, ನನ್ನಿಂದ, ನನಗೋಸ್ಕರ, all these are first persons.
ನೀನು, ನೀವು, ನಿಮ್ಮ, ನಿಮಗೆ, ನಿಮ್ಮಿಂದ, ನಿಮಗೋಸ್ಕರ, ನಿನಗೋಸ್ಕರ. ಸೆಕೆಂಡ್ ಪರ್ಸನ್. ಅವನು, ಅವಳು, ಅದು, ಅದರ, ಅವರ, ಅವನ, ಅವನಿಗೆ, ಅವಳಿಗೆ, ಅವರಿಗೆ. These are all third persons that I have dealt with while doing pronouns. So, I, nanu, I, which person it is? It is first person. So, change first person and second person into third person. Number 1, remove comma and inverted comma and so that. Number 2, change first person and second person into third person. Okay. Number 3, look at the verbs. There are 2 verbs here. I am cooking. Am is a supporting verb and cooking is the main verb. When you come across 2 verbs, you have to change only the supporting verb. ಇಲ್ಲಿ ಆಮ್ ಮತ್ತು ಕುಕಿಂಗ್ ಇವು ಕ್ರಿಯಾಪದಗಳು. ಕ್ರಿಯಾಪದಗಳು, ಒಂದು ಮುಖ್ಯ ಕ್ರಿಯಾಪದ, ಇನ್ನೊಂದು ಸಹಾಯಕ ಕ್ರಿಯಾಪದ. ಈ 2 ಕ್ರಿಯಾಪದಗಳು ಒಂದು ವಾಕ್ಯದಲ್ಲಿ ಬಂದಾಗ ನೀವು ಸಹಾಯಕ ಕ್ರಿಯಾಪದವನ್ನು ಮಾತ್ರ ಬದಲಾಯಿಸಬೇಕು. ಯಾವ ಟೆನ್ಸಲ್ಲಿದೆ? ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. In which tense this said is? Said is in past tense. So change this into past tense. Change this into past tense. Remove comma and add so that. Remove comma and invert comma and add so that. Change first person and second person into third person. Change present tense verb into past tense form. ಇಷ್ಟೇ. ಈ 3 ಹೆಜ್ಜೆಗಳನ್ನು, ಮುಖ್ಯವಾದಂಥ ಹೆಜ್ಜೆಗಳನ್ನು ಗಮನಿಸಿದ್ರೆ ನಾವು ಡೈರೆಕ್ಟನ್ನು ಇಂಡೈರೆಕ್ಟಾಗಿ ಪರಿವರ್ತಿಸಬಹುದು. ನಾವು ಲೆಟ್ ಅಸ್ ಚೇಂಜ್ ದಿಸ್ given sentence. Now, Sita said that she was cooking food. Sita said that she was cooking food. So this is how you have to change direct speech into indirect speech. Okay, now let's go to another example. The people said, comma, inward comma, we want water. Here is a sentence. The people said, we want water. People said it is part A and we want water, that is part B. Go to part B. The subject, just you remove comma and inward comma, add that. We, it is in first person, so you change it to third person. They, we, it becomes they, and there is only one main word. ಇಲ್ಲಿ ಒಂದೇ ಒಂದು ಮುಖ್ಯವಾದಂಥ ಮುಖ್ಯ ಕ್ರಿಯಾಪದ ಇದೆ. ಆ ಮುಖ್ಯ ಕ್ರಿಯಾಪದ ಯಾವ ಟೆನ್ಸಲ್ಲಿದೆ ನೋಡ್ಕೊಳ್ಳಿ. ಇದು ವಾಂಟ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಆದ್ದರಿಂದ ಪಾಸ್ಟ್ ಟೆನ್ಸ್ ಮಾಡಿ, ವಾಂಟೆಡ್. Okay, said that, people said that they wanted water. Got it? Please see. Now let's go to another type of example. Gopal said, comma, inverted comma, I had met him
Gopal said, I had met him. So here, had, it is already in past tense. You need not change into present tense. So Gopal said that he had met him. ಸೊ ತೃತೀಯ ಪುರುಷದಲ್ಲಿ ಇದು ಭೂತಕಾಲದಲ್ಲಿ ಆಗಲೇ ಇದೆ, ಆದ್ದರಿಂದ ಇದನ್ನು ನೀವು ವರ್ತಮಾನಕ್ಕೆ ತರಬೇಡಿ. ಸೊ ಭೂತಕಾಲದಲ್ಲೇ ಇಡಿ. ಗೋಪಾಲ್ ಸೆಡ್ ಐ ಹ್ಯಾಡ್ ಮೆಟ್ ಹಿಮ್. ನೌ another one. The scientist said, comma, inverted comma, the earth rotates. It is an exceptional case where, so it is a universal truth, it holds good at all times. The scientist said that the earth rotates. You cannot put it as rotated. The scientist said that the earth rotates around the sun. So you must use your brain and apply according to the situation. Okay, now I shall give you a list of certain words which are to be changed while changing direct speech into indirect speech. Now coming to say I, it should be changed as he, she, it. You, he, she, it. We, they. Us, them. My, his, her, its. Myself, himself, herself, itself. You should have the list of this. While changing direct into indirect speech, you have to change like this. Right? You are, his, her, its. So like that you have to change first person and second person into third person. Coming to the verbs. Is, was, am, was, are, were, have, had, has, had, do, did, does, did, can, could, may, might, shall, should, will, would. So may, might, shall, should, will, would. Like that you have to change present tense verb into past tense. Coming to some other words to be changed. Here, there, this, that, these, those, thus, so, here. Okay. Next, today, that day, yesterday,
last day or previous day, tomorrow, next day. Like that, you should have a list of those words which are to be changed while changing direct speech into indirect speech. Now, let us conclude today's class with one example and later continue in the succeeding classes. Now, let's see. Mr. Raju said, I have seen Delhi. I have seen Delhi. Mr. Raju said, comma, inverted comma, I have seen Delhi. You change it. How to change? Now, remove comma and invert comma, add that. So I should be changed. Raju is masculine gender. You put he and then have, you change it into had. Mr. Raju said that he had seen Delhi. So thank you, and let's continue the same chapter tomorrow also. Thank you.